ನಮಸ್ಕಾರ ವೀಕ್ಷಕರೇ, ನಾನು ಶ್ರುತಿ ಕಿತ್ತೂರು. ಧರ್ಮಸ್ಥಳ ಗ್ರಾಮದಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳ ಸಾವಾಗಿದೆ. ಆ ಶವಗಳನ್ನ ನಾನೇ ಸಾಗಾಟ ಮಾಡದೆ, ನಾನೇ ಹೂತಾಕದೆ ಅಂತ ಚಿನ್ನಯ್ಯ ಮುಂದೆ ಬಂದ ಬಳಿಕ ಸಾಕಷ್ಟು ಬೆಳವಣಿಗೆಗಳು ಈ ವಿಚಾರದಲ್ಲಿ ಆಗೋಗಿದೆ. ಈಗ ಧರ್ಮಸ್ಥಳದಲ್ಲಿ ಯಾರು ಊಹೆ ಮಾಡದ ತಿರುವು ಕಾಣಿಸಿಕೊಂಡಿದೆ. ಯಾವ ದೂರನ್ನ ಆಧರಿಸಿ ಇಡೀ ರಾಜ್ಯವೇ ಧರ್ಮಸ್ಥಳದತ್ತ ತಿರುಗಿ ನೋಡಿತ್ತೋ, ಈಗ ಅದೇ ದೂರು ವಾಪಸ್ ತೆಗೆದುಕೊಳ್ಳುವುದಕ್ಕೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಅದು ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದು ಧರ್ಮಸ್ಥಳದಲ್ಲಿ ಅನ್ಯಾಯ ಆಗಿದೆಯಂತ ಯಾರು ಇಷ್ಟು ದಿನ ಹೋರಾಟ ಮಾಡ್ತಾ ಇದ್ರೋ, ಈಗ ಅವರೇ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಅರೆ, ಇದೇ ದೂರನ್ನ ಇಟ್ಕೊಂಡು ಧರ್ಮಸ್ಥಳದ ವಿರುದ್ಧ ಹೋರಾಟಗಳು ಶುರುವಾಗಿತ್ತು. ಆದ್ರೆ ಈಗ ಯಾಕೆ ಅದೇ ದೂರು ರದ್ದು ಮಾಡುವ ಪ್ರಯತ್ನ ಆಗ್ತಾ ಇದೆ? ಏನಿದ್ರ ಮರ್ಮ ಎಲ್ಲವನ್ನ ಹೇಳ್ತೀವಿ, ಮಿಸ್ ಮಾಡದೆ ಕೊನೆ ತನಕ ನೋಡಿ. ಜುಲೈನಲ್ಲಿ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವ ಕ್ರೈಮ್ ನಂಬರ್ 39/2025 ಇಡೀ ರಾಜ್ಯವನ್ನ ಒಂದು ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿಬಿಟ್ಟಿತ್ತು. ಇಡೀ ರಾಜ್ಯದಲ್ಲಿ ಅದು ನಿಮಗೂ ಗೊತ್ತಿರುವಂತಹ ವಿಚಾರ. ಸೌಜನ್ಯ ಪರ ಹೋರಾಟ, ಸಾಕಷ್ಟು ಜನ ಇದೇ ವಿಚಾರವಾಗಿ ಮತ್ತೆ ಹೋರಾಟವನ್ನ ಶುರು ಮಾಡ್ಕೊಂಡ್ಬಿಟ್ರು. ಆದ್ರೆ ನಂತರ ಈ ಪ್ರಕರಣದ ದೂರುದಾರ ಚಿನ್ನಯ್ಯನ ಬಂಧನ ಕೂಡ ಆಗೋಯ್ತು. ಆ ಮೂಲಕ ಇದೊಂದು ಷಡ್ಯಂತ್ರ ಅನ್ನೋ ವಾದವು ಬೆಳಕಿಗೆ ಬಂತು. ಆದ್ರೆ ಈಗ ಇದೇ ವಾದ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡುತ್ತಿರುವ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠನವರ್ ಹಾಗೂ ಜಯಂತ್ ಟಿ ಇವರು ಚಿನ್ನಯ್ಯ ದಾಖಲಿಸಿದ್ದ ಪ್ರಕರಣ ರದ್ದು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಅರೆ, ಇಡೀ ಪ್ರಕರಣದ ಬಗ್ಗೆ ಬೆಳಕು ಚೆಲ್ಲಿದ್ದ ಪ್ರಕರಣ ಅದು. ಇದನ್ನ ಯಾಕೀಗ ರದ್ದು ಮಾಡಬೇಕು? ಹೋರಾಟ ಮಾಡದವರೇ ಇದನ್ನ ರದ್ದು ಮಾಡಬೇಕು ಅಂತ ಅರ್ಜಿ ಯಾಕೆ ಹಾಕಿದ್ದಾರೆ? ಹೀಗೆ ಹಲವು ಪ್ರಶ್ನೆಗಳು ಸಾರ್ವಜನಿಕರ ಮನಸ್ಸಿನಲ್ಲಿ ಓಡಾಡ್ತಾ ಇದೆ. ಹಾಗಾದ್ರೆ ಈ ಅರ್ಜಿ ಹಾಕೋದಕ್ಕೆ ಕಾರಣ ಏನು? ಕೆಲವರಂತೂ ಇವರು ಷಡ್ಯಂತ್ರ ಮಾಡಿದ್ರು, ಇವರ ಬಂಧನ ಆಗೋ ಸಾಧ್ಯತೆ ಇದೆ, ಅದಕ್ಕೆ ಅರ್ಜಿ ಹಾಕಿದ್ದಾರೆ, ಕೇಸ್ ರದ್ದು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ, ಇಂಥ ವಾದಗಳನ್ನ ಶುರು ಮಾಡಿಕೊಂಡಿದ್ದಾರೆ. ಆದ್ರೆ ಅರ್ಜಿ ಹಾಕಲು ಇರಬಹುದಾದ ಕಾರಣಗಳು ಏನು ಅನ್ನೋದನ್ನ ಅಸಲಿಯತ್ತಾಗಿ ನ್ಯೂಸ್ ಬಿಟ್ ಲೈವ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ, ಮಿಸ್ ಮಾಡದೆ ನೋಡಿ. ಮೊದಲ ಕಾರಣ, ಚಿನ್ನಯ್ಯ ಉಲ್ಟಾ ಹೊಡೆದಿರಬಹುದು. ಎಸ್, ಪ್ರಕರಣದ ದೂರುದಾರ ಚಿನ್ನಯ್ಯ ಈಗ ಉಲ್ಟಾ ಹೊಡೆದಿರಬಹುದು. ಯಾಕಂದ್ರೆ ಚಿನ್ನಯ್ಯ ಮೊದಲು ದೂರು ಕೊಟ್ಟಾಗ ನ್ಯಾಯಾಧೀಶರ ಎದುರು ಹೇಳಿಕೆ ಕೊಡಿಸಲಾಗಿತ್ತು. ನಂತರ ಎಸ್ಐಟಿ ಎದುರು ಹೇಳಿಕೆ ಪಡೆಯಲಾಗಿತ್ತು. ಅದಾದ ನಂತರ ಚಿನ್ನಯ್ಯನ ಬಂಧನದ ಬಳಿಕ ಮತ್ತೆ ನ್ಯಾಯಾಧೀಶರ ಎದುರು ಹೇಳಿಕೆ ಕೊಡಿಸಲಾಗಿತ್ತು. ಸಾಲದಕ್ಕೆ ಮೊನ್ನೆ ಶಿವಮೊಗ್ಗ ಜೈಲಲ್ಲೂ ಚಿನ್ನಯ್ಯನ ಹೇಳಿಕೆ ಪಡೆಯಲಾಗಿತ್ತು. ಹೀಗಾಗಿ ಕೊನೆಗೆ ಚಿನ್ನಯ್ಯನ ಹೇಳಿಕೆ ಈಗ ಹೋರಾಟಗಾರರ ವಿರುದ್ಧ ತಿರುಗಿರಬಹುದು. ಮತ್ತೊಂದು ಕಾರಣ ನೋಡೋದಾದ್ರೆ, ಈ ಹಿಂದೆ ಹಲವು ಬಾರಿ ವಿಚಾರಣೆಗೆ ಹಾಜರಾಗಿದ್ರು. ಏನೋ ಈಗ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠನವರ್, ಜಯಂತ್ ಟಿ ಇವರು ಈಗಾಗಲೇ 4-5 ಬಾರಿ ವಿಚಾರಣೆಗೆ ಹಾಜರು ಆಗಿದ್ರು. ಕೊನೆಯದಾಗಿ ಸೋಮವಾರ ವಿಚಾರಣೆಗೆ ಬರೋದಕ್ಕೆ ಪುನಃ ನೋಟಿಸ್ ನೀಡಲಾಗಿತ್ತು. ಈ ಸಂದರ್ಭದಲ್ಲಿ ಇವರು ಈಗ ಹೈಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ. ಆದರೆ 3 ತಿಂಗಳಲ್ಲಿ ಈ ವಿಚಾರಣೆ ಇವರ ವಿರುದ್ಧ ತಿರುಗಿರಬಹುದು ಅಥವಾ ತಿರುಗಿಸಿರಬಹುದು. ಮತ್ತೊಂದು ಕಾರಣ ನೋಡೋದಾದ್ರೆ, ಹೋರಾಟಗಾರನ ಸಿಲುಕಿಸುವ ಸೂಚನೆ ಸಿಕ್ಕಿರಬಹುದು. ಇನ್ನು ಮೊದಲಿನಿಂದ ಈ ಬಗ್ಗೆ ಹೋರಾಟ ಮಾಡಿ ಹಲವು ರೀತಿಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದ ಹೋರಾಟಗಾರರು ಈಗ ಪುನಃ ನೋಟಿಸ್ ಬಂದಿರೋದನ್ನ ನೋಡಿದ್ರೆ ಇವರ ವಿರುದ್ಧ ಮಸಲತ್ತು ನಡೆದಿರುವ ಶಂಕೆ ಬಂದಿರಬಹುದು. ಹೀಗೆ ಹಲವು ಅನುಮಾನಗಳು ಇರೋದ್ರಿಂದ ಹೈಕೋರ್ಟ್ಗೆ ಸಲ್ಲಿಕೆಯಾಗಿರುವ ಅರ್ಜಿಯ ಸುತ್ತ ಈ ಕಾರಣಗಳು ಕೂಡ ಪ್ರಮುಖವಾಗಿರಬೇಕು ಅನ್ನುವಂಥ ಚರ್ಚೆಗಳು ಆಗ್ತಾ ಇದೆ. ಇವತ್ತು ಹೈಕೋರ್ಟ್ ಏಕಸದಸ್ಯ ಪೀಠ ಈ ಅರ್ಜಿಯ ವಿಚಾರಣೆ ನಡೆಸಲಿದೆ. ಹಿರಿಯ ವಕೀಲ ಬಾಲನ್ ಹೋರಾಟಗಾರರ ಪರ ವಾದ ಮಂಡಿಸಲಿದ್ದಾರೆ. ಇಲ್ಲಿ ಯಾವ ಕಾರಣಗಳನ್ನ ಇವರು ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಲ್ಲದೆ ಈ ತಿಂಗಳ ಅಂತ್ಯಕ್ಕೆ ಚಾರ್ಜ್ ಶೀಟ್ ಆಗುತ್ತೆ ಅಂತ ಗೃಹ ಸಚಿವರೇ ಹೇಳಿದ್ದಾರೆ. ಆದ್ರೆ ಈ ಅರ್ಜಿ ಕಾರಣದಿಂದ ಈ ವಿಚಾರ ಮತ್ತಷ್ಟು ತಡ ಆಗೋ ಸಾಧ್ಯತೆ ಕೂಡ ಇದೆ. ಅಂದ ಮಾತ್ರಕ್ಕೆ ಈಗ ಅವರು ಷಡ್ಯಂತ್ರ ಮಾಡಿದ್ರು, ಅವರು ತೋಡಿರುವ ಹಳ್ಳಕ್ಕೆ ಅವರೇ ಬೀಳ್ತಿದ್ದಾರೆ, ಆ ಕಾರಣಕ್ಕೆ ಕೇಸನ್ನ ರದ್ದು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ರು, ಇಂಥ ಚರ್ಚೆಗಳು ಈಗಲೇ ನಾವು ಡಿಸೈಡ್ ಮಾಡಕ್ಕಾಗಲ್ಲ. ಬದಲಾಗಿ ಮೋಸ್ಟ್ಲಿ ಯಾರೋ ಬೇಕು ಅಂತಲೇ ಇವ್ರನ್ನ ಈ ಪ್ರಕರಣದಲ್ಲಿ ಸಿಕ್ಕಾಕಿಸುವ ಪ್ರಯತ್ನಗಳನ್ನ ಮಾಡಿರಬಹುದು. ಸಿಕ್ಕಾಕೊಂಡ್ಬಿಟ್ರೆ ಹೊರಗಡೆ ಬರೋದು ಕಷ್ಟ. ಯಾರ್ದು ಷಡ್ಯಂತ್ರಕ್ಕೆ ನಾವ್ಯಾಕೆ ಬಲಿ ಆಗಬೇಕು ಅನ್ನುವಂಥ ಆಲೋಚನೆಯಲ್ಲೂ ಕೂಡ ಮೋಸ್ಟ್ಲಿ ಅರ್ಜಿ ಸಲ್ಲಿಕೆ ಆಗಿರಬಹುದು. ಕೋರ್ಟ್ ಕಟಕಟೆಯಲ್ಲೇ ಈ ಎಲ್ಲದಕ್ಕೂ ಕೂಡ ಒಂದು ಸ್ಪಷ್ಟನೆ ಸಿಗುತ್ತೆ. ಪ್ರಮುಖವಾಗಿ ಹಿರಿಯ ವಕೀಲ ಬಾಲನ್ ಹೋರಾಟಗಾರರ ಪರ ವಾದ ಮಾಡ್ತಿರೋದ್ರಿಂದ
ಅವರು ಯಾವೆಲ್ಲ ಕಾರಣಗಳನ್ನ ಕೊಡ್ತಾರೆ, ಏನೆಲ್ಲ ಪ್ರಮುಖ ವಿಚಾರಗಳು ಈ ಪ್ರಕರಣದಲ್ಲಿ ಉಲ್ಲೇಖ ಆಗುತ್ತೆ, ಯಾವ ಪ್ರಮುಖ ಕಾರಣ ಇಟ್ಕೊಂಡು ಕೇಸನ್ನ ರದ್ದು ಕೋರಿ ಇವರು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ, ಇದಕ್ಕೆ ಒಂದು ಸ್ಪಷ್ಟ ಉತ್ತರ ಸಿಗಬೇಕು ಅಂದ್ರೆ ನೀವು ಕಾಯಲೇಬೇಕು. ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.